ಕನ್ನಡದ ಬಿಗ್ ಬಾಸ್ನ ಲೇಡೀಸ್ ಸ್ಪರ್ಧಿ ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಘಟನೆ ನಡೆದಿರೋದು. ಹೌದು, ಒಂದರಿಂದ ಒಂದು ರೀತಿಯ ಚಿತ್ರರಂಗದ ಸಾವುಗಳು ಸಂಭವಿಸ್ತದೆ ಅಂತ ಹೇಳ್ಬೋದು. ಏನೋ ಸಾಕಷ್ಟು ಹೆಸರು ಮಾಡಿರೋಂಥ ಕೆಲ ಕಲಾವಿದರು ಬಿಗ್ ಬಾಸ್ಗೆ ಹೋದರೆ ಬಿಗ್ ಬಾಸ್ನಿಂದ ಬಂದಂಥ ಫೇಮಲ್ಲಿ ತಾವು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದು ಬಿಟ್ಟು ಈಗ ಆತ್ಮಹತ್ಯೆ ಶರಣಾಗಿರೋಂಥ ದುರಂತ ಘಟನೆ ಈಗ ನಡೆದಿರುವಂಥದ್ದು. ಇನ್ನು ಬೇರೆ ಇವರು ಯಾರಲ್ಲ, ಜೈಶವರು ಸೀಸನ್ 4 ಉಚ್ಚಾ ವೆಂಕಟ್, ಸುನಾಮಿ ಕಿಟ್ಟಿ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿರೋಂಥ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ಜೈಶಿ ಅವರು ಸದ್ಯ ಕೊರೋನಾ ಲಾಕ್ಡೌನ್ ಆದ ನಂತರ ಸಾಕಷ್ಟು ನಷ್ಟಗಳಲ್ಲಿದ್ದರು. ಅಷ್ಟೇ ಅಲ್ಲದೆ ಅನಾಥಾಶ್ರಮದ ಕೂಡ ಅವರು ಬೆಳೀತಿದ್ರು ಅಂತ ಹೇಳ್ಬೋದು. ಕುಟುಂಬದಲ್ಲಿ ಆಸ್ತಿ ವಿಚಾರದ ಕಲಹ ಉಂಟಾಗಿ ದಾಯಾದಿಗಳಿಂದ ದೂರ ಸಹ ಉಳಿದಿದ್ದರು. ಇನ್ನು ಈ ಹಿಂದೆನೂ ಕೂಡ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದರು. ಆಗ ಸ್ನೇಹಿತರೆಲ್ಲ ಹೋಗಿ ಉಳಿಸಿದ್ರು ಜೈಶಿ ಅವ್ರನ್ನ. ಇನ್ನು ಉಪ್ಪು ಹುಳಿಕಾರ ಸಿನಿಮಾ ಕೂಡ ಮಾಡಿದ್ರು. ಮಹಾಲಕ್ಷ್ಮಿ ಅವರ ಜೊತೆ ನಾಯಕಿಯಾಗಿ ಕೂಡ ಅವ್ರು ಕಾಣಿಸ್ಕೊಂಡಿದ್ರು. ಅದು ಅದ್ಭುತವಾದಂಥ ಸಿನಿಮಾ ಮಾಡಿದಂಥ ಜೈಶಿ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗೋದ್ರ ಮೂಲಕ ಒಂದು ಅವರ ಜೀವನಕ್ಕೆ ಅಂತ್ಯ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ನಿಂದ ಬಂದ ನಂತರ ಸಾಕಷ್ಟು ಅವ್ರು ಸಾಲಗಳು ಕೂಡ ಮಾಡ್ಕೊಂಡಿದ್ದು ಅಂತ ಹೇಳಲಾಗುತ್ತೆ. ಇದೇ ಕಾರಣಗಳಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಸಹ ಹೇಳಲಾಗುತ್ತೆ.